ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ಕಮಲಾಕರ ಹಾಗೂ ಸುಚಿತ್ರಾ ಕಂಬಿ ಎಣಿಸ್ತಾ ಇದ್ರೆ ಇತ್ತ ರೀಲ್ಸ್ ರಾಣಿಯ ಒಂದೊಂದೇ ರಹಸ್ಯಗಳು ಹೊರಬರ್ತಾ ಇದೆ. ಗಂಡನಿಗೆ ಕೈಕೊಟ್ಟಿದ್ದಂತಹ ಸುಚಿತ್ರಾ ಜ್ಯೋತಿಷಿ ಮಾತ್ರವಲ್ಲ, ಹಲವರ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತಹ ರಹಸ್ಯ ಹೊರಬಿದ್ದಿದೆ. ಮೈ ಬಳಕಿಸುತ್ತಾ ಅರೆಬರೆ ಬಟ್ಟೆಯಲ್ಲಿ ನುಲಿತಾ ಈಕೆ ರೀಲ್ಸ್ ಮಾಡ್ತಿದ್ರೆ ಬಡ್ಡೆ ಹುಡುಗರೆಲ್ಲ ಈಕೆಯ ಮೈಮಾಟಕ್ಕೆ ಫಿದಾ ಆಗಿದ್ರು. ಇದೇ ರೀಲ್ಸ್ ಆಂಟಿ ತೆಕ್ಕೆಗೆ ಬಿದ್ದಿದ್ದ ಜ್ಯೋತಿಷಿ ಕಮಲಾಕರ್ ಭಟ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರೆ ಈಕೆಯ ಸಂಪರ್ಕದಲ್ಲಿದ್ದವರೆಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ರಾತ್ರಿ ಜ್ಯೋತಿಷಿ ಜೊತೆ ಊಟ, ಹಗಲು ಯುವಕರ ಜೊತೆ ಆಟ. ಶಿವಮೊಗ್ಗ, ಕಲಬುರ್ಗಿ, ಕಾರವಾರ ಪಡ್ಡೆಗಳ ಜೊತೆ ಸೂಫ್ರಮ್ ಸಿ ನಂಟು. ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ. ನಾನು ಅವಳು ನನ್ನ ಹಿಂದೆ ಬಂದವಳಲ್ಲ. ಚಿಟಿಕೆ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಅಂತ ಹೇಳಿ ಬರಂತವಿದ್ವು. ಕೇಳಿದ್ರ ಸುಚಿತ್ರಾಗಾಗಿ ನಾನು ನಾಯಿಯಂತೆ ಆಗಿದ್ದೀನಿ ಅಂತ ಕಮಲಾಕರ್ ಭಟ್ ಹೇಳೋ ಮಾತನ್ನ ಭಟ್ರೇನೋ ಆಕೆಯೇ ಸರ್ವಸ್ವ ಅಂತ ಹಿಂದೆ ಮುಂದೆ ಓಡಾಡ್ತಿದ್ರು. ಆದ್ರೆ ಈ ಸೂಫ್ರಮ್ ಸಿ ಅಂದ್ರೆ ಸುಚಿತ್ರಾ ಫ್ರಮ್ ಸಿದ್ದಾಪುರ ಮಾತ್ರ ಕಂಡವ್ರ ಜೊತೆ ಸಂಪರ್ಕದಲ್ಲಿರೋದು ಬಯಲಾಗಿದೆ. ಹಣ, ಆಸ್ತಿ ಹಿಂದೆ ಬಿದ್ದಿದ್ದ ಸುಚಿತ್ರಾ ತನ್ನ ಮೈಮಾಟದ ರೀಲ್ಸ್ ನಿಂದಲೇ ಕಲಬುರ್ಗಿ, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯ ಕೆಲ ಹುಡುಗರ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ಲು ಅನ್ನೋದು ಗೊತ್ತಾಗಿದೆ. ಕೊಲೆ ಕೇಸಲ್ಲಿ ಆಂಟಿ ಲಾಕ್ ಆಗ್ತಿದ್ದಂತೆ ಅವರೆಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರಂತೆ. ಆಕೆಯಿಂದ ಯಾರಾದ್ರೂ ಮೋಸ ಹೋಗಿದ್ರೆ ದೂರು ಕೊಡಿ ಅಂತ SP ಹೇಳಿದ್ದಾರೆ. ಸದ್ಯಕ್ಕೆ ಯಾರು ಆ ಥರದ ಕಂಪ್ಲೇಂಟ್ ಬಂದಿಲ್ಲ. ನಮಗೆ ಯಾರಾದರೂ ಕಂಪ್ಲೇಂಟ್ ನೀಡಿದ್ರಲ್ಲಿ ನಾವು ಸೂಕ್ತ ಅದಕ್ಕೆ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಕಂಪ್ಲೇಂಟ್ FIR ಮಾಡ್ತೀವಿ. ನಾವು ಯಾರಾದರೂ ಕಂಪ್ಲೇಂಟ್ ಬಂದರೆ ನಾವು ಮಾಡ್ತೀವಿ. ಅದ್ರ ಬಗ್ಗೆ FIR ಮಾಡಿ ತನಿಖೆ ಮಾಡಿ ಅದನ್ನು ತಗೊಳ್ತೀವಿ. ಇನ್ನು ಪತಿ ಮಹೇಶ್ ಕೂಡ ಪತ್ನಿಯ ರಂಗಿನಾಟದ ಬಗ್ಗೆ ವಿವರಿಸಿದ್ದಾರೆ. ಶರಣ್ ಬಸಪ್ಪ ಅಂತ ಒಬ್ಬ ಇದ್ದಾನೆ, ಅವನು ಲಿಂಕ್ ತಗೊಂಡ್ಲು. ಆಮೇಲೆ ಪ್ರಕಾಶ್ ಅಂತ ಇದ್ದಾನೆ, ಅವನೊಬ್ಬನು ಲಿಂಕ್ ತಗೊಂಡ್ಲು. ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿದ್ರು. ನನ್ನ ಮಗಳಿಗೆ ನೋಡೋಕ್ಕಾಗದೈತಿ, ಅವಳು ಸ್ವಲ್ಪ ತಿಳುವಳಿಕೆ ಬರ್ತಾಯಿತ್ತು. ಅವಳು ಹೇಳಿದ್ಲು, ಪಾಪ ಹಿಂಗೆ ಎಲ್ಲ ಬಂದು ಹೋಗ್ತಾರೆ, ನೀನು ಏನು ಕೇಳಲ್ಲ ಅವಳಿಗೆ, ನೀನು ಇಲ್ಲಿ ಬೆಂಗಳೂರಿಂದ ಇಲ್ಲಿ ಊರಿಗೆ ಬಂದರೆ ಚೆನ್ನಾಗಿರ್ತಾಳೆ, ನೀನು ಆ ಕಡೆ ಹೋದ್ಮೇಲೆ ನಂತರ ಹುಡುಗನೆಲ್ಲ ಕರ್ಸ್ಕೊತಾಳೆ ಅಂತ ಹೇಳ್ದೆ ನನಗೆ. ಕಮಲಾಕರ್ ಭಟ್ ಯಾವಾಗ ಜೊತೆಗೆ ಸೇರ್ಕೊಂಡ ಆವಾಗಲೇ ಕಾರು ಕೊಡಿಸಿರೋದು ಅವಳಿಗೆ, ಬುಲೆಟ್ ಕೊಡಿಸಿರೋದು, ದುಡ್ಡು, ಒಡವೆ ಎಲ್ಲದೂ ಕೊಡಿಸಿದ್ದಾನೆ. ಆಮೇಲೆ ದಿನ ಒಂದೊಂದು ಡ್ರೆಸ್ಸು, ದಿನ ಒಂದೊಂಥರ ಈ ಇನ್ಸ್ಟಾಗ್ರಾಮಾಗಂತೂ ದಿನ ಒಂದೊಂದು ವಿಡಿಯೋ ಬರ್ತಿತ್ತು. ನಂಗೆ ನೋಡೋಕ್ಕಾಗದೆ ಐಡಿನೇ ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ, ನನಗೆ ಬೇಡ ಅಂದ್ಬಿಟ್ಟು. ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಮಹೇಶ್ ಆರೋಗ್ಯ ವಿಚಾರಿಸಿದ ತಂದೆ ಚಪ್ಪಲಿಯಲ್ಲೇ ಮನೆಗೆ ನುಗ್ಗಿ ನನ್ನ ಮಗ ವಸಂತ್ಗೆ ಚಾಕು ಹಾಕಿದ್ರು ಅಂದಿದ್ದಾರೆ. ಚಪ್ಪಲ್ ಕಾಲಿಗೆ ಬಂದು ಒಳಗೆ ಹೋಗು ಬಂದು ಯಾಕೆ ಬಂದೆ ಬೇಕು ಅಂತ ಕೇಳ್ಬಿಟ್ಲೆ. ಅವ ಒಬ್ಬ ಹುಡುಗ ಚಾಕು ತೋರಿಸ್ತೀನಿ ಅವ್ರಿಗೆ ತೋರಿಸ್ತಂತೆ. ಸಣ್ಣ ಮಗು ಸೂರ್ಯ ಕೇಳಿ ಅಮ್ಮ ಹಿರಿಯ ಮಗ ಅಲ್ಲೇ ತಿರುಗ್ಬಿಟ್ಟ. ಇಷ್ಟ ಕೆಲಸ ಮಾಡಿ ಎಲ್ಲ ಕಮಲ ಬಟ್ಟಂದಲೇ ಇಷ್ಟ ಕೆಲಸ ಆಗಿದ್ದು. ಹೀಗೆ ಕೊಂದವಳಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತಾರೆ ಮೃತನ ಸಹೋದರಿ. ಥರ ಇವಳು ಮಾಡಿದ್ದಾಳೆ. ಮೊನ್ನೆ ರೋಡಿಗಳನ್ನ ಕರ್ಕೊಬಂದು, ಗುಂಡಗಳನ್ನ ಕರ್ಕೊಬಂದು, ಸ್ವಾಮೀಜಿ ಅವ್ರ ಕಡೆ ಕರ್ಕೊಬಂದು ಇನ್ನೊಮ್ಮೆ ಅನ್ಯಾಯ ಕೃತ್ಯಗಳನ್ನು ಮಾಡಿದ್ದಾಳೆ. ಅವಳು ಜೀವದ ಶಿಕ್ಷೆ ಆಗಬೇಕು ಸರ್. ವೈಫಲ್ಯ ಆರೋಪ, ಇಬ್ಬರು ಪೊಲೀಸರ ವರ್ಗಾವಣೆ. ವಸಂತ್ ಕೊಲೆ ಕೇಸ್ನಲ್ಲಿ ಪೊಲೀಸರ ವೈಫಲ್ಯನೂ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ರು. ಹೀಗಾಗಿ ಸಿದ್ದಾಪುರ ಠಾಣೆಯ ASI ಗಣಪತಿ ಭಟ್, ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ನನ್ನ ಹಳಿಯಾಳ ಉಪವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಗೋಶಾಲೆ ಹೆಸರು, ಕೋಟಿ ಬೆಲೆ ಜಮೀನು. ಸುಚಿತ್ರಾ ಕಮಲಾಕರ್ ಹಿಂದೆ ಬಿದ್ರೆ ಕಮಲಾಕರ ಆಸ್ತಿ ಹಿಂದೆ ಬಿದ್ದಿದ್ದ. ಗೋಶಾಲೆ ಮಾಡ್ತೀನಿ ಅಂತ ಶಿವಮೊಗ್ಗ ತಾಲೂಕಿನ ಮುದುವಾಲು ಗ್ರಾಮದಲ್ಲಿ 10 ಎಕರೆ ಜಮೀನು ಖರೀದಿಸಿದ್ದ. 3.5 ಕೋಟಿ ಹಣ ನೀಡಿ ಆಸ್ತಿ ಖರೀದಿಸಿದ್ದ. ಆದ್ರೆ ಸೂಕ್ತ ನಿರ್ವಹಣೆ ಇಲ್ಲದೆ ಗೋಶಾಲೆ ಮುಚ್ಚಿ ಹೋಗಿದೆ. ಅಲ್ಲಿ ದೇವಾಲಯ ಮಾಡ್ತೀನಿ ಅಂತ ಹೇಳಿ ಅದನ್ನು ಅರೆಬರೆ ಮಾಡಿದ್ದಾನೆ. ಈಗ ಆ ಆಸ್ತಿ ಮೌಲ್ಯವೇ ಬರೋಬ್ಬರಿ 6 ಕೋಟಿ ದಾಟುತ್ತೆ. ಜ್ಯೋತಿಷಿ ಭವಿಷ್ಯ ಬಯಲಾಗ್ತಿದ್ದಂತೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇದೆಲ್ಲದರ ನಡುವೆ ಇದೇ ಜಮೀನಿನಲ್ಲಿ ಕಮಲಾಕರ್ ಪುಷ್ಕರಣಿಗಾಗಿ ಹೊಂಡ ಮಾಡಿಸಿದ್ದ. ಜ್ಯೋತಿಷಿ ಬಳಿ ಕೆಲಸ ಮಾಡ್ತಿದ್ದ ಪ್ರಜ್ವಲ್ ಎಂಬಾತ ಆ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಕಾರವಾರದಿಂದ ಸೂರಜ್ ಉತ್ತೂರೆ ಜೊತೆ ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.